ನಮಸ್ಕಾರ ಸ್ನೇಹಿತರೆ, ಒಂದು ಈಸಿಯ ಕತೆಗೆ ನಿಮಗೆ ಸ್ವಾಗತ ಸುಸ್ವಾಗತ. ಬನ್ನಿ ಈ ಈಸಿ ಕತೆ ಏನು ಅಂತ ನೋಡೋಣ. ಏನಯ್ಯ ನಮ್ಮ ಕರ್ಮ. ಬಿಬಿಎಂಪಿ ಆಫೀಸು, ಗೌರ್ಮೆಂಟ್ ಆಫೀಸಲ್ಲಿ ಓಪನಿಂಗ್ ಟೈಮ್ ಮಾತ್ರ 9 ಗಂಟೆ, ಲಾಗಿನ್ ಟೈಮ್ 9 ಗಂಟೆ ಅಂತ ಹಾಕ್ತಾರೆ. 10 ಗಂಟೆ 11 ಗಂಟೆ ಹೋದ್ರೂ ಒಬ್ಬನು ಬಂದು ಸತ್ತಿರಲ್ಲ. ಖಾಲಿ ಖಾಲಿ ಚೇರ್ಗಳು ಬಿದ್ದಿರ್ತವೆ. ನಾವೇನ್ ಬಿಬಿಎಂಪಿ ಆಫೀಸ್ಗೆ ಹೋಗಿದೀವೋ ಇಲ್ಲ ಸ್ಮಶಾನಕ್ಕೆ ಹೋಗಿದೀವೋ ಅಂತ ಅನ್ಸುತ್ತೆ. ಅಟ್ಲೀಸ್ಟ್ ಸ್ಮಶಾನಕ್ಕಾದ್ರೂ ಹೋದ್ರಾದ್ರೂ ಗುಂಡಿ ತೋಡಕ್ಕಾದ್ರೂ ಒಬ್ಬ ಇರ್ತಾನೆ. ಈ ಗೌರ್ಮೆಂಟ್ ಆಫೀಸಲ್ಲಿ ನಮ್ಮ ಕುಂಡಿ ನೋಡಕ್ಕೂ ಒಬ್ಬನು ಇರಲ್ವಲ್ಲಯ್ಯ. ಹಾಳಾಗೋಗ್ಲಿ ಅಂತ ಅಲ್ಲಿ ಅನ್ಸಿರೋ ನಂಬರ್ಗಳಿಗಾದ್ರೂ ಫೋನ್ ಮಾಡೋಣ ಅಂತ ಫೋನ್ ಮಾಡಿದ್ರೆ ಆ ಕಡೆಯಿಂದ ಫೋನ್ ಎತ್ತಿದವರು, ಸರ್ ನಾವು ಈ ಆಫೀಸ್ ಬಿಟ್ಟು 2 ವರ್ಷ ಆಯ್ತು, ಅಲ್ಲಿರೋರಿಗೆ ಫೋನ್ ಮಾಡಿ ಅಂತಾರೆ. ಅಲ್ಲಿ ಯಾವ ನಂಬರ್ಗೆ ಮಾಡಿದ್ರು ಅದೇ ಕತೆನೇನೆ. ಅಲ್ಲಿರೋ ಒಬ್ರು ನಂಬರ್ಗಳು ಇಲ್ಲ. ನಾವು ಏನು ಮಾಡಿ ಸಾಯೋದು ಹೇಳಿ ಇವಾಗ. ಆಮೇಲೆ ಒಂದು ಅರ್ಧ ಗಂಟೆ ವೇಟ್ ಮಾಡಿದ್ಮೇಲೆ ಈ ಮರುಭೂಮಿಲಿ ನೀರು ಸಿಕ್ಕಂಗೆ ಯಾರೋ ಒಬ್ರು ಸಿಕ್ಬಿಟ್ಟು, ತಗೊಳ್ಳಿ ಸಾರಿ ಇವ್ರ ನಂಬರು ಇಟ್ಕೊಂಡು ಫೋನ್ ಮಾಡಿ ಹೇಳ್ತಾರೆ ಅಂತ ಕೊಡ್ತಾರೆ. ಅವ್ರ ನಂಬರ್ಗೆ ಫೋನ್ ಮಾಡಿದ್ರು ಅವ್ರು ವಾಯ್ಸ್ ಕೇಳಿದ್ರೆ ಇನ್ನು 25 ವರ್ಷ 30 ವರ್ಷ ಇದ್ದಂಗಿರ್ತದೆ. ಪಾಪ ಮಾತಾಡೋದು ನೋಡಿದ್ರೆ ಜೀವನದಲ್ಲಿ ಪೂರ್ತಿ ಜಿಗುಪ್ಸೆ ಮುಂದಿರೋ ತರ ಮಾತಾಡ್ತಾರೆ. ಸರ್ ನಮಗೆ ಈ ಖಾತಾ ಬಂದಾಗ್ಲಿಂದ 308 GPS ಸರ್ವೆಗಳು ಹಾಕ್ಬಿಟ್ಟವ್ರೆ ಸರ್. ಆಫೀಸಿಗೆ ಬರೋಕ್ಕಿಂತ ಜಾಸ್ತಿ ನಾವು ರೋಡಲ್ಲಿ ನಾಯಿಗಳ ತರ ಲೇದಾಗ್ಬಿಟ್ಟೈತೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಸರ್, ಇನ್ನೊಂದ್ ಕಡೆ ಹೋಗಿ ಸರ್ ಅಲ್ಲಿ ಅಡ್ರೆಸ್ ಹೇಳ್ತೀನಿ ಅಂತ ಅವರು 6 ಹಳ್ಳಿ ಅಡ್ರೆಸ್ ಕೊಡ್ತಾರೆ ಒಂದು ಈಸಿ ಅಪ್ರೂವಲ್ಗೆ. ಪಾಪ ಎಷ್ಟು ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರು ಯಾರು ಇಲ್ಲದೆ ಇದ್ದಾಗ ಒಂದು ಫೈಲ್ ಎತ್ಕೊಂಡೋದ್ರೆ ಆ ಫೈಲ್ ಕಳೆದೋಗಿದೆ ಅಂತ ಅವ್ರಿಗೆ ಅರ್ಥ ಆಗೋದಕ್ಕೆ 1 ವರ್ಷ ಬೇಕಾಗ್ಬೋದೇನೋ ಪಾಪ. ಮ್ಯಾಪ್ ತಗೊಂಡು ನೋಡಿದ್ರೆ ಈ ಕರಿ ಹೋಬ್ನಳ್ಳಿಯಿಂದ ಹಳ್ಳಿಗೆ 20 ನಿಮಿಷ ಐತೆ. ಹಾಳಾಗೋಗ್ಲಿ ಬಿಡು, 10:30 10:45 ಆಯ್ತು, ಇನ್ನು 11 ಗಂಟೆ 11 ಕಾಲೇಜ್ ಹೋಗ್ಬೋದು ಅಂತ ಅಲ್ಲಿ ಹೋಗಿ ನೋಡಿದ್ರು, ಓಹೋ ಅದು ಇನ್ನೂ ಸೂಪರು. ಯಾಕೆ ಅಂದ್ರೆ ಹೊರಗಡೆ ಪಬ್ಲಿಕ್ ಒಂದಷ್ಟು ಕಾಯ್ತಾರೆ. ಒಳಗಡೆ ಹೋಗಿ ನೋಡಿದ್ರೆ ಒಬ್ರು ಕೇಸ್ ವರ್ಕರು ಇಲ್ಲ, ಯಾರು ಇಲ್ಲ, ಯಾರೂ ಇಲ್ಲ. ಪಾಪ ಅಲ್ಲಿರೋ P1 ಯಾರೋ ಕೇಳಿದ್ರೆ, ಸರ್ ಬರ್ತಾರೆ ಸರ್, ಇವತ್ತೆಲ್ಲ ರಜಾ ಅಲ್ವಾ ಸರ್, ನಾಳೆ ಸ್ವತಂತ್ರ ದಿನಾಚರಣೆ, ಅದಕ್ಕೆ ಯಾರು ಬಂದಿಲ್ಲ ಸರ್ ಅಂತ ಹೇಳ್ತಾರೆ. ಅಯ್ಯೋ ಕರ್ಮ, ಇಲ್ಲೂ ಇದೇನಾ ಅಂತ ಹೇಳ್ಬಿಟ್ಟು ಕೇಸ್ ವರ್ಕರ್ಗೆ ಫೋನ್ ಮಾಡಿದ್ರೆ, ಸರ್ ಒಂದು 10 ನಿಮಿಷ ಬರ್ತಾ ಇದ್ದೀನಿ ಸರ್, ಬೇಜಾರು ಮಾಡ್ಕೋಬೇಡಿ ಸರ್, ಒಂದು ಸ್ವಲ್ಪ ಲೇಟ್ ಆಗೋಯ್ತು ಅಂತಾರೆ. ಸರಿ ಅಂತ ಬಂದ ಮೇಲೆ ಕುತ್ಕೊಂಡು ಅವ್ರಿಗೆ ಫೈಲ್ ಕೊಟ್ಬಿಟ್ಟು, ಯಾಕೆ ಮೇಡಮ್ ಇಷ್ಟು ಲೇಟ್ ಅಂದ್ರೆ, ಸರ್ ನನಗೆ ಮಗು ಐತೆ ಸರ್, ಗಂಡ ಇದ್ದಾರೆ ಸರ್, ಗಂಡನಿಗೆ ಅಡಿಗೆ ಮಾಡಬೇಕು ಸರ್, ಬ್ಯಾಂಕಲ್ಲಿ ಹೋಗಿ ದುಡ್ಡು ಕಟ್ಟಬೇಕು ಸರ್ ಅಂತ ಹೇಳ್ತಾರೆ. ಮೇಡಮ್ ಇದನ್ನ ನೀವು ರಜೆ ಟೈಮಲ್ಲಿ ಬೇರೆ ಟೈಮಲ್ಲಿ ಮಾಡ್ಕೋಬೋದಲ್ಲ ಅಂದ್ರೆ, ಇಲ್ಲ ಸರ್ 8 ಗಂಟೆಗೆ ಇಲ್ಲ ಕೆಲಸ ಮಾಡ್ತೀವಿ, ಒಂದ್ಸಲ ಇಲ್ಲೇ ಮಾಡ್ಕೊಂಡ್ಬಿಡ್ತೀವಿ ಸರ್ ಅಂತ ಹೇಳ್ತಾರೆ. ಇನ್ನೇನು ಮಾಡೋಣ ನಾವು ಇದಕ್ಕೆ. ಯಾಕೆ ಮೇಡಮ್ ಇಷ್ಟೊಂದು ಕೆಲಸ ಅಂತ ಕೇಳಿದ್ರೆ, ಈ ಖಾತಾ ಬಂದಾಗಲಿಂದ ನಮ್ಗೆ ಇಷ್ಟೊಂದು ಕೆಲಸ ಆಗ್ಬಿಟ್ಟೈತೆ, ಅದಕ್ಕೆ ಬೆಳಿಗ್ಗೆ 9 ಗಂಟೆ 9:30 ಬರೋಕ್ಕಾಗಲ್ಲ, 11 ಗಂಟೆ 11:30 ಆಗುತ್ತೆ ಅಂತ ಹೇಳ್ತಾರೆ. ಸರಿ ಮೇಡಮ್ ಎಲ್ಲಿ ಯಾರು ಅಂತ ಕೇಳಿದ್ರೆ, ಯಾರು ಫೋನ್ ಮಾಡಿದ್ರೆ, ನಾನು ಬೆಳಗ್ಗೆ ಯಾವಾಗಲೂ ಬಿಬಿಎಂಪಿ ವಾರ್ಡ್ ಆಫೀಸಿಗೆ ಬರ್ತೀನಿ, ಅಲ್ಲಿಗೆ ಬರೋಷ್ಟು 12 ಗಂಟೆ ಆಯ್ತದೆ ಅಂತ ಹೇಳಿ ಅವ್ರು 11:30ಗೆ ಸ್ಟೈಲಾಗೆ ಮಾಲಾಶ್ರೀ ಬಂದಂಗೆ ಬರ್ತಾರೆ. ಕಷ್ಟಪಟ್ಟು ಈಸಿ ಅಪ್ರೂವಲ್ ಮಾಡಿಸ್ಕೊಂಡ್ವಿ. ಸರಿ ಇರ್ಲಿ, ಯಾವುದಕ್ಕೂ ಒಂದು ಬಾಂಬ್ ಹಾಕೋಣ ಅಂತ ಹೇಳ್ಬಿಟ್ಟು ನಾವು ಜಾಯಿಂಟ್ ಕಮಿಷನರ್ಗೆ ಫೋನ್ ಮಾಡಿದ್ರೆ, ಜಾಯಿಂಟ್ ಕಮಿಷನರ್ಗೆ ನಾನು ಜಾಯಿಂಟ್ ಕಮಿಷನರ್ ಅನ್ನೋದು ರಾಷ್ಟ್ರಪತಿ ಅವಾರ್ಡ್ ಕೊಟ್ಟಿರಂಗೈತೆ ಪಾಪ. ಮಾತಾಡೋ ದಾಟಿಲೇನೆ ಏನೋ ನಾವು ಅವ್ರ ಮನೆ ಕೆಲಸಕ್ಕಿರೋ ತರ ಮಾತಾಡ್ತಾರೆ. ಆದ್ರೂ ಪರವಾಗಿಲ್ಲ, ಫೋನ್ ಮಾಡಿ ಯಾರು ಹೋಗಿದ್ರು, ಕೇಸ್ ವರ್ಕರ್ ಹೋಗಿದ್ರು, ಏನೋ ನಮ್ಮ ಕಣ್ಣು ಓಡಿಸೋದಕ್ಕೆ ಆ ಯಾರು ಬಂದ್ಬಿಟ್ಟು ಎಲ್ಲರಿಗೂ ಇನ್ಮೇಲೆ ಟೈಮ್ ಸರಿಯಾಗಿ ಬರಮ್ಮ ಅಂತ ಹೇಳ್ತಾರೆ. ಇವರೇ ಟೈಮ್ ಸರಿಯಾಗಿ ಬರ್ದೇನೆ ಅಟೆಂಡೆನ್ಸ್ ಬುಕ್ ಅಲ್ಲಿ 10 ಗಂಟೆ ಅಂತ ಬರ್ಬಿಟ್ಟು ಸೈನ್ ಮಾಡ್ತಾವ್ರೆ. ತಿರ್ಗಾ ಮಕ ನೋಡಕ್ ಮಕ ಕೊಟ್ಟು ಮಾತಾಡಕ್ಕಿಲ್ದೇನೆ ಮಕ ಬಗ್ಗಿಸ್ಕತಾರೆ. ಅಲ್ಲ ಕೃಷ್ಣ ಬೈರೇಗೌಡ್ರೆ, ನೀವೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಪಾಪ ನಿಮ್ಮ ಆಫೀಸ್ ವರ್ಕರ್ಗಳಿಗೆ ನಿಮ್ದು ಇಲ್ಲ ಅಂದ್ರೆ ಹೆಂಗೆ ಹೇಳಿ. ಪಾಪ ಅವರು 9 ಗಂಟೆ 10 ಗಂಟೆ ಕೆಲಸ ಮಾಡಿ ಅಲ್ಲೇ ಮಲ್ಕೋತಾರಂತೆ. ಬೆಳಗ್ಗೆ ಎದ್ದು ಬರೋಕ್ಕಾಯ್ತಿಲ್ಲ ಅವ್ರಿಗೆ. ಬೆಳಗ್ಗೆ 11 ಗಂಟೆ 12 ಗಂಟೆಗೆ ಬರ್ತಾರೆ. ಪಾಪ ಯಾರೋಗೆ ವಾರ್ಡ್ ಆಫೀಸಲ್ಲಿ ಬೇರೆ ಆಫೀಸಲ್ಲಿ ಕೆಲಸ ಇದೆ. ಹಿಂಗಿದ್ರೆ ಹೆಂಗೆ ಹೇಳಿ. ಇಲ್ಲ ಒಂದು ಕೆಲಸ ಮಾಡಿ ಪಬ್ಲಿಕ್ ಬಗ್ಗೆ ಹೇಳ್ಬಿಡಿ, ಈ ಕಥ ಮುಗಿಯೋರ್ಗು ಯಾರು ಆಫೀಸ್ ಕಡೆ ತಲೆ ಹಾಕ್ಬೇಡ್ರಪ್ಪ, ಆಮೇಲೆ ನಾವೇ ಹೇಳ್ತೀವಿ ಅನ್ಬಿಟ್ಟು ಅಂತ. ಒಂದು ಈಸಿ ಅಪ್ರೂವ್ ಮಾಡ್ಕೊಳ್ಳಿಕ್ಕೆ ಇಷ್ಟೆಲ್ಲ ಕರ್ಮ ಅಂತ ಗೊತ್ತಿದ್ರೆ ನಾವು ಬರಕ್ಕೆ ಹೋಗಲ್ವಲ್ಲ ಸ್ವಾಮಿ.